RCB ಗೆಲುವಿನ ಹಿಂದೆ ರಾಜ್ಯದಲ್ಲಿ ಸಂಭ್ರಮ ಆಚರಣೆ ಮಾಡೋ ಸಂದರ್ಭದಲ್ಲಾದಂಥ ಅನಾಹುತದಲ್ಲಿ ಇವತ್ತು ನಾವು 11 ಜನ ಯುವಕರನ್ನ ನಾವೆಲ್ಲರೂ ಕೂಡ ರಾಜ್ಯದ ಯುವ ಜನತೆನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಗೃಹ ಸಚಿವರು ಮಾತಾಡೋವಂಥ ಸಂದರ್ಭದಲ್ಲಿ ಹೇಳಿದ್ರು, ಹಲವಾರು ಕಡೆ ಈ ಘಟನೆಗಳಾಗಿದೆ ಅಂತಕ್ಕಂಥದ್ದನ್ನ ವ್ಯಾಖ್ಯಾನ ಮಾಡಿದ್ರು. ಎಲ್ಲೆಲ್ಲಿ ಕುಂಭಮೇಳದಲ್ಲಾಗಿದೆ, ಪುರಿಲಾಗಿದೆ, ತಿರುಪತಿಲಿ ಎಲ್ಲ ಕಡೆ ಆಗಿದೆ ಅಂತ. ಅಲ್ಲೆಲ್ಲ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ಸೇರ್ತಾರೆ, ಅದು ಓಕೆ, ಅದೊಂದು ಆರ್ಗನೈಸ್ಡ್ ಪ್ರೋಗ್ರಾಮು. ಇದು ತರಾತುರಿಯಲ್ಲಿ ಗೆದ್ದು ರಾತ್ರಿ ಗೆದ್ದರೆ ಬೆಳಗಿನ ಜಾವ ನೀವು ಸಭೆ ಇದು ಸಂಭ್ರಮ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಇದು ಅಹಿತಕರ ಘಟನೆ. ಇದನ್ನು ನೀವು ವೆಲ್ ಪ್ಲ್ಯಾಂಡ್ ಆಗಿ ಆರ್ಗನೈಸ್ ಮಾಡಿ ಪೊಲೀಸು ನೀವು ಎಲ್ಲ ಅಧಿಕಾರಿಗಳು ಮತ್ತು ಸರ್ಕಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲ್ಯಾನಿಂಗಲ್ಲಿ ಜನಗಳಿಗೆ ನೀವು ಸಂದೇಶ ಕೊಟ್ಟು ಅವ್ರನ್ನ ಜನಗಳನ್ನ ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿದರೆ ಈ ಥರ ಅನಾಹುತ ಆಗ್ತಾ ಇರಲಿಲ್ಲ. ಅದಕ್ಕೆ ಹೊಣೆ ಸರ್ಕಾರನೇ ಅಂತ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಈ RCB ಒಂದು ಗೆಲುವು ಇದೆಲ್ಲದನ್ನು ಕೂಡ ಸಂಭ್ರಮ ಮಾಡುವಂಥ ಪ್ರಮೇಯ ಇತ್ತ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ಮುಖ್ಯಮಂತ್ರಿಗಳು ಕೂಡ ಕ್ರಿಕೆಟ್ ಪ್ರೇಮಿಗಳು, ಅವರು ಕೂಡ ಹಲವಾರು ಸರಿ ಸ್ಟೇಡಿಯಂಗೆ ಹೋಗ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲ ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅವ್ರು ಹೋಗಿ ಅವ್ರ ಸ್ನೇಹಿತರ ಜೊತೆ ಕೂತ್ಕೊಂಡು ವೀಕ್ಷಣೆ ಮಾಡೋದು ಎಲ್ಲ ಕೂಡ ನೋಡಿದ್ದೇವೆ. ಆದರೆ ಇದೊಂದು ಗ್ಯಾಮ್ಲಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. RCB ಇದೇನಿದೆ ಇದು ಗ್ಯಾಮ್ಲಿಂಗು. ಏನಾಗಿದೆ, ಯುವ ಜನತೆ ಸಾಕಷ್ಟು ಮನೆ ಮಠ ಕಳ್ಕೊಂಡಿರ್ತಕ್ಕಂಥ ಯುವಕರನ್ನ ನಾವು ನೋಡ್ತೇವೆ. ಬೆಟ್ಟಿಂಗ್ ದಂಧೆಗಳು ಮಾಡಿಕೊಂಡು ಈ ಒಂದು ಕ್ರಿಕೆಟ್ ಇದರಲ್ಲಿ ಹಲವಾರು ಜನ ಬೀದಿಗೆ ಬಂದಿರತಕ್ಕಂಥ ಯುವಕರನ್ನ ನಾವು ನೋಡಿದ್ದೇವೆ. ಆದ್ದರಿಂದ ಇದಕ್ಕೆ ನಾವು ಕುಮ್ಮಕ್ಕೆ ಕೊಡಬೇಕಾಗಿತ್ತಾ, ಅದನ್ನು ಆಲೋಚನೆ ಮಾಡಬೇಕಾಗಿತ್ತು ಸರ್ಕಾರ ಅಂತ ನಾನು ಸರ್ಕಾರನ ಸೂಕ್ಷ್ಮವಾಗಿ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇವತ್ತು ಅವರು ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡದೇ ಇರೋದ್ರಿಂದ ಇದೆಲ್ಲ ಕಾರಣ ಆಯಿತು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಾವೊಂದು ನೋಡ್ತೇವೆ ನಮ್ಮಲ್ಲಿ ಕಾನೂನು ಆ ಥರ ಇದೆ. ಒಂದು ಏನಾದ್ರು ಕೂಡ ಕಟ್ಟಡ ಸರಿಯಾದ ರೀತಿಯಲ್ಲಿ ಕಟ್ಟದೆ ಅದೇನಾದ್ರು ಬಿದ್ದಂಥ ಸಂದರ್ಭದಲ್ಲಿ ಆ ಇಂಜಿನಿಯರು ಜೊತೆಗೆ ಆ ಮನೆ ಓನರ್ನ ಅವರೆಲ್ಲರನ್ನೂ ಕೂಡ ನಾವು ತಪ್ಪಿತಸ್ಥರನ್ನ ಮಾಡ್ತೇವೆ. ಇಲ್ಲಿ ಸರ್ಕಾರ ಯಾಕೆ ಬೇರೆಯವ್ರ ಮೇಲೆ ಹಾಕಿ ನುಲ್ಚ್ಕೊಳ್ತಾ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಗೃಹ ಸಚಿವರು ಹೇಳೋವಂಥ ಸಂದರ್ಭದಲ್ಲಿ ಕೋಲ್ಕತ್ತಾ, ಚೆನ್ನೈ ಎಲ್ಲ ಕಡೆನೂ ಕೂಡ ಈ ಥರ ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ ದುರ್ಘಟನೆಗಳು ಎಲ್ಲ ಹೇಳಿದ್ರು. ಬಟ್ ಅಲ್ಲೆಲ್ಲೂ ಕೂಡ ಈ ಥರ ದುರ್ಘಟನೆ ಆಗಿಲ್ಲ. ಪ್ಲ್ಯಾನಿಂಗ್ ಆಗಿ ಅವರೆಲ್ಲ ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಪ್ಲ್ಯಾನಿಂಗ್ ಸರಿಯಾಗಿ ವ್ಯವಸ್ಥಿತವಾಗಿ ಬಂದಂಥವ್ರನ್ನ ಹೆಂಗೆ ಸುಧಾರಿಸ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆ, ಸರ್ಕಾರ ಎರಡೂ ಕೂಡ ಗಮನ ಹರಿಸದೇ ಇರೋದ್ರಿಂದ ಈ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ 11 ಜನದ ಜೀವ ತಗೊಳ್ಳೋವಂಥ ಕೆಲಸ ಇಲ್ಲ ಆಗಿದೆ. ಆದ್ದರಿಂದ ಇವತ್ತು ಅವ್ರಿಗೆ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರನೂ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಖಂಡಿತ ಪರಿಹಾರದಿಂದ ಅದಕ್ಕೆ ಅಷ್ಟು ಅದು ಅವರಿಗೆ ಸಮಾಧಾನ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಖಂಡಿತ ಆ ಕುಟುಂಬಕ್ಕೆ ಎಲ್ಲ ರೀತಿಯ ನೆರವನ್ನು ಕೂಡ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಗೋವಿಂದರಾಜ್ ಅಂತವ್ರನ್ನ ಇವತ್ತು ಒಂದು ಇದನ್ನು ಅವ್ರು ರಾಜೀನಾಮೆ ತೊಗೊಂಡಿದ್ದಾರೆ. ಯಾಕೆ ತೊಗೊಂಡ್ರು? ಸರ್ಕಾರದ್ದೇನು ಪಾಲಿಲ್ಲ ಅಂತಂದ್ರೂ ಕೂಡ ಒಬ್ಬರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ರಾಜೀನಾಮೆ ತೊಗೊಂಡ್ರು ಅಂದರೆ ಸರ್ಕಾರನೂ ಕೂಡ ಇದಕ್ಕೆ ಹೊಣೆ ಅಂತಕ್ಕಂಥದ್ದು ಅವರೇ ಸಾಬೀತು ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವ್ಯಾರು ಬೇರೆಯವ್ರು ಹೇಳಬೇಕಾಗಿಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ಗೋವಿಂದರಾಜ್ ಅವ್ರನ್ನ ರಾಜೀನಾಮೆ ತಗೊಳ್ಳೋದ್ರ ಮುಖಾಂತರ ನಾವು ತಪ್ಪಿತಸ್ಥರು ಅಂತಕ್ಕಂಥದ್ದು ಅವರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸಾಬೀತಾಗಿದೆ. ಆದ್ದರಿಂದ ಈ ಥರ ದುರ್ಘಟನೆಗಳಾಗ್ಬೋದು, ನಮ್ಮ ಕೈಯಾರೆ ಈ ಥರ ಘಟನೆಗಳಾಗದಂಥ ರೀತಿಯಲ್ಲಿ ಸರ್ಕಾರ ನೋಡ್ಕೋಬೇಕು. ಗೃಹ ಇಲಾಖೆ ಅದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಹುಮ್ಮಸ್ಸಿರೋ ಸಂದರ್ಭದಲ್ಲಿ ಯುವಕರಲ್ಲಿ ಬಿಸಿ ರಕ್ತ, ಆ ಸಂದರ್ಭದಲ್ಲಿ ಯುವಕರು ಯಾವ ರೀತಿ ಕೂಡ ಅವರು ಪ್ರಯತ್ನಗಳು ಮಾಡಿ ಅವರ ಅಭಿಮಾನವನ್ನು ತೋರಿಸ್ಲಿಕ್ಕೆ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ನೀವು ದಯಮಾಡಿ ಎಚ್ಚರಿಕೆಯಿಂದ ಇಡಬೇಕು. ಮತ್ತು ಸ್ಟೇಡಿಯಂ ಬಗ್ಗೆನೂ ಅಷ್ಟೇ, ನಿಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಸ್ಟೇಡಿಯಂ ಗೇಟ್ಗಳು ತೆಗೆಸಿದ್ರೆ ಇಷ್ಟು ನೂಕುನುಗ್ಲು ಆಗ್ತಿರ್ಲಿಲ್ಲ. ಅಲ್ಲಿ ಒಬ್ಬರು ಕರ್ಬಸವೇಗೌಡ ಅಂತ ಒಬ್ಬರು ಪೊಲೀಸ್ ಅಧಿಕಾರಿನೂ ಕೂಡ ನಿಮಗೆ ಮೊದಲೇ ಲಿಖಿತ ಮುಖಾಂತರ ಟಿಪ್ಪಣಿನೂ ಕೂಡ ಕೊಟ್ಟಿದ್ರು. ಆದರೂ ಕೂಡ ನೀವು ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು. ಇದೆಲ್ಲ ಮುಂದೆ ಈ ಥರ ಆಗಬಾರ್ದು, ಮತ್ತು ಸರ್ಕಾರನೇ ಇದಕ್ಕೆ ಹೊಣೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತೇನೆ.